ಚಂದ್ರಶೀಲ, ಹೇಗಿದ್ದೀರಾ ಎಲ್ಲರೂ? ಕೆಲಸ ಕೂಡ ಎಲ್ಲ ಆಯಿತು. ಇವತ್ತು ಫಂಕ್ಷನ್ ಇದೆ, ಹೋಗಬೇಕಿತ್ತು. ಇವತ್ತು ಒಂದೇ ದಿನ 3 ಫಂಕ್ಷನ್ ಬಂದಿದ್ದಾವೆ. ಮದುವೆ, ಗೃಹ ಪ್ರವೇಶ ಮತ್ತು ದೇವಸ್ಥಾನಕ್ಕೂ ಕೂಡ ಹೋಗಬೇಕು. ಇವತ್ತು ಏನಾಯಿತು ಅಂದರೆ, ನಾನು ಡೈಲಿ ಬೆಳಗ್ಗೆನೇ ತಿಂಡಿ ಅಡುಗೆ ಎಲ್ಲ ಮಾಡಿರ್ತೀನಿ. ಆದರೆ ಇವತ್ತು ಮಧ್ಯಾಹ್ನ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಇವತ್ತು ಅಡುಗೆ ಏನು ಮಾಡಿರಲಿಲ್ಲ. ತಿಂಡಿ ಒಂದು ಮಾಡಿದ್ದೆ. ಇವತ್ತೇ ನೋಡಿ, ನಾವು ಏನಾದರೂ ಮಾಡಿದ್ದು ಸಹ ಯಾರೂ ಬರೋದಿಲ್ಲ. ಇವತ್ತು ತಿಂಡಿ ಮಾಡಿದ್ದೆ. ಹಾಗಾಗಿ ನಮ್ಮ ತಾತ ಕೂಡ ಬಂದಿದ್ದರು. ಮತ್ತು ಇಲ್ಲೇ ನಮ್ಮ ಮನೆ ಪಕ್ಕದ ಮನೆಯವರು, ಅವರು ಕೂಡ ಎಲ್ಲ ಮದುವೆಗೆಲ್ಲ ಹೋಗಿದ್ದಾರೆ. ಅಜ್ಜಿ ಒಂದಿತ್ತು, ಅಜ್ಜಿನೂ ಹೋಗಿದೆ ಮದುವೆಗೆ. ಅವರು ಮದುವೆ ಮುಗಿಸ್ಕೊಂಡು ಅವರು 2 ಮದುವೆಗೆ ಹೋಗಿದ್ದರು. ಅವಣ್ಣನೂ ಮದುವೆ ಮುಗಿಸ್ಕೊಂಡು ಬಂದಿದೆ. ಬೆಳಗ್ಗೆ ರಾತ್ರಿ ರಿಸೆಪ್ಷನ್ಗೆ ಹೋಗಿ ಅವ್ರಿಗೂ ಕೂಡ ತಿಂಡಿ ಕೊಟ್ಟು ಕಳಿಸ್ದೆ. ಇವಾಗ ನೋಡಿ, ಇವತ್ತು ನಾನು ಮಾಡಿದ್ದು ನಮ್ಗೆ ಅಷ್ಟೇ, ಆದರೂ ಅವ್ರಿಗೂ ತಿಂಡಿ ಕೊಡಿಸ್ದೆ. ಮತ್ತು ಅವ್ರ ಅತ್ತೆ ಕೂಡ ಬಂದಿದ್ದರು. ನೋಡಿ, ಹೀಗೆ ಆಗೋದು. ಯಾವತ್ತೂ ತಿಂಡಿ ಸ್ವಲ್ಪ ಅಂದರೆ ನಮಗೆಲ್ಲ ಒಬ್ರಿಗಾಗುವಷ್ಟು ಜಾಸ್ತಿ ಇತ್ತು. ಆದರೂ ನೋಡಿ, ಇವತ್ತು ಹೀಗಾಗಿದೆ. ಇವತ್ತು ನಾನು ಜಸ್ಟ್ ಈಗ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಈಗ ರೆಡಿ ಆಗಬೇಕು ಇದು ದೇವಸ್ಥಾನಕ್ಕೆ. ಅಂದರೆ ಬೆಳ್ಳೂರು ಕ್ರಾಸ್ ಬಿಟ್ಟು ಮುಂದೆ ಹೋಗ್ಬೇಕಂತೆ. ಇನ್ನೂ ಅಲ್ಲಿ ಹೋಗಿಲ್ಲ. ಇವತ್ತು ಇದೇ ಫಸ್ಟ್ ಹೋಗ್ತಾ ಇರೋದು. ಹೋಗಬೇಕು. ಆಯ್ತು. ಮತ್ತು ಇವತ್ತು ರೈಸ್ ಮಾಡಿದ್ದು ನಮ್ಮನೆಯವ್ರಿಗೆ ತಿಂಡಿ ಇಲ್ದಂಗೆ ಆಯಿತು. ಇವತ್ತು ಯಾವತ್ತೂ ಫಸ್ಟು ತಿಂಡಿ ತಿಂದಿದ್ದರು. ಇವತ್ತು ಮಕ್ಕಳು ನಾವು ಜೊತೆಲೇ ತಿಂಡಿ ತಿಂದು ಬೇಗ ಫಂಕ್ಷನ್ನಿಗೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಬೇಗ ರೆಡಿ ಆಗೋಣ ಅಂತ ಬೇಗ ತಿಂಡಿ ತಿಂದೆ. ನೋಡಿ, ಇವತ್ತು ನಮ್ಮನೆಯವ್ರಿಗೆ ತಿಂಡಿ ಕೂಡ ಇಲ್ದಂಗೆ ಆಯಿತು. ಮತ್ತೆ ತಿರ್ಗಿ ರೈಸ್ ಮಾಡಿ ಮೊಸರು ತೋರಿಸ್ದೆ. ಮೊಸರು ಕೂಡ ಖಾಲಿಯಾಗಿತ್ತು. ಹಾಗಾಗಿ ಇವತ್ತು ತಿಂಡಿ ಮೊಸರನ್ನ ಮತ್ತು ಸ್ವಲ್ಪ ಗಂಜಿನೂ ಮಾಡಿದ್ದೆ, ರಾಗಿದು. ನಮ್ಮಮ್ಮ ತಾತ ಅವರು ಕೂಡ ರಾಗಿ ಗಂಜಿನೇ ಕುಡಿದು ಮದುವೆಗೆ ಹೋಗಿದ್ದರು. ರಾಗಿ ಗಂಜಿ ಅಂದರೆ ಸಿರಿಧಾನ್ಯ ಮಿಕ್ಸ್ ಮಾಡಿದ್ದೀವಿ ನಾವು. ಹಾಗಾಗಿ ಸಿರಿಧಾನ್ಯದ ಗಂಜಿ ಅಂತಲೇ ಕುಡಿದು ಹೋಗಿದ್ದರು. ನಾವು ಒಂದೊಂದು ಗ್ಲಾಸು ಸಿರಿಧಾನ್ಯದ ರಾಗಿ ಗಂಜಿ ಮತ್ತು ತಿಂಡಿ ಇವತ್ತಿಂದು. ಮಧ್ಯಾಹ್ನ ಇನ್ನೇನು ಫಂಕ್ಷನ್ಗೆ ಹೋಗ್ತಿದ್ದೀವಲ್ಲ, ಹಾಗಾಗಿ ಮದುವೆಗೆ ತಾತನೂ ಅಮ್ಮನೂ ಹೋಗಿದ್ದರು. ಅವರು ಗುಬ್ಬಿಗೆ ಮುಗಿಸ್ಕೊಂಡು ಬಂದರು. ಗುಬ್ಬಿನ ನಮ್ಮೂರಲ್ಲೇ ತೋಟದಲ್ಲಿ ಇದೆ, ಅಲ್ಲಿ ಗೃಹ ಪ್ರವೇಶ ಇದೆ. ಅಲ್ಲಿಂದ ಬಂದಾದಮೇಲೆ ಸಂಜೆ ಹೋಗ್ತಾರೆ. ತಾತ ಅವರು ಬರ್ತಾಯಿಲ್ಲ, ಅವರು ಇಲ್ಲೇ ಗೃಹ ಪ್ರವೇಶ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು ಚುಂಚನಗಿರಿ ಬಿಟ್ಟು ಮುಂದೆ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇದು ಶುಂಠಿ. ಇವತ್ತು ತಿಂಡಿ ಮಾಡೋದಕ್ಕೆ ಶುಂಠಿ ತೊಗೊಳ್ಳೋಣ ಅಂತ ಹೋದೆ. ನಾನೇನು ಶುಂಠಿ ಮೊದಲು ಪೇಸ್ಟ್ ಮಾಡಿ ಇಟ್ಕೊಳ್ತಿದ್ದೆ. ಅದು ಇವಾಗ ನಾನೇನು ಶುಂಠಿನ ಅದು ಪೇಸ್ಟ್ ಮಾಡಿ ಇಟ್ಕೊಳೋದಿಲ್ಲ. ಶುಂಠಿನೇ ಹಾಗೇ ಮಡಿಕೊಂಡಿದ್ದೀನಿ, ಬೇಕಾದಾಗ ಯೂಸ್ ಮಾಡ್ಕೊತೀನಿ. ನೋಡಿ, ಇದು ಯಾವಾಗೋ ಹಾಕಿರೋ ಶುಂಠಿ. ಇದು ಮಳೆ ಬಂತಲ್ಲ, ಹಾಗಾಗಿ ಮಣ್ಣೆಲ್ಲ ಕೊಚ್ಕೊಂಡೋಗಿ ಮೇಲ್ಗಡೆ ಬಂದಿದೆ. ಹಾಗಾಗಿ ನಾನು ಹೊರಗಡೆನೇ ಇಟ್ಕೊಂಡಿದ್ದೀನಿ ಶುಂಠಿನ. ಬೇಕಾದಾಗ ಪೇಸ್ಟ್ ಮಾಡೋದಿಲ್ಲ, ಬೇಕಾದಾಗ ಹಾಕ್ಕೊಂಡು ರುಬ್ಕೊತೀನಿ. ಹಾಗಾಗಿ ಫ್ರೆಶ್ ಆಗಿರುತ್ತಲ್ಲ, ಹಾಗಾಗಿ ಇದು ಒಡೆದಿತ್ತು ಸ್ವಲ್ಪ. ಹಾಗಾಗಿ ಹಾಕೋಣ ಅಂತ ತೊಗೊಂಡು ಬಂದೆ. ನೋಡಿ, ಈಗ ಮನೆ ಯೂಸಿಗೆ ಶುಂಠಿ, ಹಸಿರು ಮೆಣಸಿನ್ಕಾಯಿ ಮತ್ತು ಈ ಪುದೀನ ಎಲ್ಲ ನಾವೇ ಹಾಕೊಬೋದು ಮನೆ ಹತ್ರನೇ. ನಾವು ಪುದೀನನೂ ಅಷ್ಟೇ, ಏನು ದುಡ್ಡು ಕೊಟ್ಟೆ ತೊಗೊಂಬರೋಕ್ಕೆ ಹೋಗೋದಿಲ್ಲ. ನಾವೇ ಹಾಕ್ಕೊಂಡಿದ್ದೀನಿ ಶುಂಠಿನ. ತಿಂಡಿಗೆ ಮತ್ತು ನಾನ್ ವೆಜ್ಜು ಏನಾದರೂ ಅಡುಗೆಗೆ ಬೇಕಾದರೆ ಪುದೀನ ನಮ್ಮದ್ರಲ್ಲೇ ಇದೆ. ಶುಂಠಿನೂ ಅಷ್ಟೇ ನೋಡಿ. ಈಗ ಹಾಕ್ಕೊಂಡ್ರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಕೊಬೋದು. ಹೀಗೆ ಮೇಲ್ಗಡೆ ಮಾಡಿ ಮಣ್ಣನ್ನು ಮುಟ್ತಾಯಿದ್ದೀನಿ. ಅದು ಚೆನ್ನಾಗಿ ಒಡ್ಕೊಳುತ್ತೆ. ಇವಾಗ ಮಳೆ ಬರ್ತಿದೆಯಲ್ಲ, ಬೇಗ ಒಡೆಯುತ್ತೆ ಶುಂಠಿ. ನಾನು ಒಂದು 2-3 ಹಾಕಿದ್ದೀನಿ. ಅಂದರೆ ಇದು ಹಾಕಿ ಎಷ್ಟೋ ವರ್ಷ ಆದರೂ ಹಾಗೇ ಇರುತ್ತೆ. ಶುಂಠಿನ ಸ್ವಲ್ಪ ಬಿಡಬೇಕು, ಸ್ವಲ್ಪ ಪೂರ್ತಿ ಕಿತ್ಕೊಬಾರ್ದು. ಒಂದು ಸ್ವಲ್ಪ ಬಿಟ್ಟು ಎಲ್ಲ ಕಿತ್ಕೊಂಡ್ರೆ ನೋಡಿ, ಇದು ಕೂಡ ಯಾವಾಗಲೂ ಹಾಕಿರೋದು ನಾನು. ಇವಾಗ ಶುಂಠಿ ಕಿತ್ಕೊಂಡಿದ್ದೀನಿ, ಇವಾಗೆಲ್ಲ ಒಡೆದಿದೆ. ಇದು ಒಂದು 3-4 ಶುಂಠಿ ಒಡೆದಿದೆ. ಇವಾಗ ಮಳೆ ಬಂತಲ್ಲ, ಹಾಗಾಗಿ ನಾನು ಕೂಡ ಈ ಥರ ರೆಡಿಯಾಗಿದ್ದೀನಿ. ತಿಂಡಿ ಎಲ್ಲ ಆದಮೇಲೆ ನಾನು ಕೂಡ ರೆಡಿ ಆದೆ. ಅಮ್ಮ ಹೂನೆಲ್ಲ, ಮಲ್ಲೆ ಹೂವು ಕೂಡ ನಮ್ಮದ್ರಲ್ಲೇ ಬಿಟ್ಟಿರೋದು ಮಲ್ಲೆ ಹೂವು. ಅಮ್ಮ ಎಲ್ಲ
ಏರಿಸಿ ಇಟ್ಟಿದ್ದಾರೆ, ದಿಂಡು ಮಾಡಿ ಇಟ್ಟಿದ್ರು. ಇದು ಮಾಯಸಂದ್ರ. ನಮ್ಮನೆಯವರು ಕೂಡ ಇಲ್ಲೇ ಕೆಲಸ ಮಾಡ್ತಾ ಇರೋದು. ನಮ್ಮನೆಯವರು. ಇದು ಜಡೆ ಮಾಯಸಂದ್ರ, ತುರುವೇಕೆರೆ ತಾಲೂಕು. ಜಗ್ಗೇಶ್ ಅವರು ಇದ್ದಾರಲ್ಲ, ಆ್ಯಕ್ಟರ್ ಜಗ್ಗೇಶ್, ನವರಸ ನಾಯಕ ಜಗ್ಗೇಶ್ ಅವರ ಊರು ಇದೇನೆ ಮಾಯಸಂದ್ರ. ಜಡೆ ಮಾಯಸಂದ್ರ ಅಂತಲೂ ಕೂಡ ಕರೀತಾರೆ ಇದನ್ನು. ಇನ್ನು ಮಾಯಸಂದ್ರ ಬಿಟ್ಟು ಮುಂದೆ ಚುಂಚನಗಿರಿ. ಮಾಯಸಂದ್ರಕ್ಕೇ ತುರುವೇಕೆರೆ ತಾಲೂಕು ಬರುತ್ತೆ, ತುಮಕೂರು ಕ್ಲೋಸ್ ಆಗುತ್ತೆ. ಇನ್ನು ಚುಂಚನಗಿರಿ ಇದು ಮಂಡ್ಯಕ್ಕೆ ಸೇರಿದೆ, ಡಿಸ್ಟಿಕ್ಕಿಗೆ. ಅವತ್ತಂತೂ ಫುಲ್ ರಶ್ ಇತ್ತು. ಭಾನುವಾರ ಅಲ್ವಾ, ಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ. ಇಲ್ಲಿನೇ ಏನಾದರೂ ಹರಕೆಗಳು ಮತ್ತು ಫಂಕ್ಷನ್ಗಳ್ನೆಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ತುಂಬ ರಶ್ ಇತ್ತು ಭಾನುವಾರ ಅಂತೂ ರೋಡಲ್ಲಿ. ನಮ್ಮಮ್ಮ ಇದೆಯಲ್ಲ, ಅವ್ರ ಅಕ್ಕರು ಇರೋದು ಇಲ್ಲೇ ಚುಂಚನಗಿರಿ. ಅವ್ರ ಮನೆ ಕೂಡ ಇಲ್ಲೇ ಇದೆ. ಅವರೇನೆ ಇವಾಗ ದೇವಸ್ಥಾನದಲ್ಲಿ ಹರಕೆ ತೀರಿಸ್ತಾ ಇರೋದು. ಹಾಗಾಗಿ ನಮ್ಮನ್ನು ಕರೆದಿದ್ರು, ಹೋಗ್ತಾ ಇದ್ದೀವಿ. ಇದು ಬೆಳ್ಳೂರು ಕ್ರಾಸ್. ಇದು ಸೈಡ್ ಹೋಗ್ಬೇಕು. ಹಾಗೆ ನಾವು ಹೈವೇಗೇ ಅಟ್ಯಾಚ್ ಆಗಿದೆ ನೋಡಿ. ಇದು ಬೆಂಗಳೂರು ಹಾಸನ ಹೈವೇ. ಇದು ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇದು IT ಹಾಸ್ಪಿಟಲ್. ಇದು ನಮ್ಮ ತುಮಕೂರಲ್ಲಿ ಹೆಗ್ಗೆರೆನಲ್ಲಿ ಹೇಗೆ ಮೆಡಿಕಲ್ ಇದೆಯೋ, ಮೆಡಿಕಲ್ ಕಾಲೇಜು, ಹಾಗೆಯೇ ಇದು IT ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್ ಕೂಡ ಇದೆ ಇಲ್ಲಿ. ನೋಡಿ, ಇಲ್ಲಿ ಆಲದ ಮರದ ಕೆಳಗಡೆ ಚಿಕ್ಕ ದೇವಸ್ಥಾನ ಇದೆಯಲ್ಲ, ಇದೇ ಮುನೇಶ್ವರ ದೇವಸ್ಥಾನ. ಅವರ ದೊಡ್ಡಮ್ಮ ಇವರು.
ನಾವಲ್ಲಿ ಮುಗಿಸ್ಕೊಂಡು ಚುಂಚುನಗಿರಿ ದೇವಸ್ಥಾನಕ್ಕೆ ಬಂದವು. ಮಗಳು ಹೋಗೋಣ ಬೆಟ್ಟ ಹತ್ತಕ್ಕೆ ಒಂದು ದಿವಸನೂ ಕರ್ಕೊಂಡು ಹೋಗಿಲ್ಲ, ಫುಲ್ ಬೆಟ್ಟದ ಮೇಲ್ಕನ ಫುಲ್ ಹತ್ತಬೇಕು ಕರ್ಕೊಂಡು ಹೋಗು ಅಂತ. ಹಾಗಾಗಿ ಇಲ್ಲಿ ಬಂದವು ದೇವಸ್ಥಾನಕ್ಕೆ. ನಾವು ಅಲ್ಲೇ ಕಾರ್ನ ಪಾರ್ಕ್ ಮಾಡಿ ದುಡ್ಡು ಕೊಟ್ಟಿಸ್ಕೊತಾರೆ. ದುಡ್ಡು ಕಟ್ಟಿ ಪಾರ್ಕಿಂಗ್ ಮಾಡಿ ಬಂದು ನೋಡಿ, ಅಲ್ಲಿ ವಯಸ್ಸಾದವ್ರನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ, ಮೇಲ್ಗಡೆ ಬಿಡ್ತಾರೆ. ನಾವು ಇಲ್ಲಿನ ತನಕ ಬಂದ್ವು ಅಷ್ಟೇ, ಇನ್ನು ಮುಂದೆ ಏನು ಹೋಗಲಿಲ್ಲ. ಅಲ್ಲೇ ನೋಡಿಕೊಂಡು ಅಲ್ಲೇ ದೇವರಿಗೆ ಕೈ ಮುಗಿದು ಬಂದ್ವು. ಹಾಗೆಯೇ ಅಲ್ಲಿ ಒಂದು ಮ್ಯೂಸಿಯಂ ಕೂಡ ಇದೆ ಫಿಶ್ದು, ಅಲ್ಲಿ ನೋಡಿಕೊಂಡು ಬಂದವು. ಫಿಶ್ಗಳನ್ನೆಲ್ಲ ಮತ್ತು ಪಕ್ಷಿಗಳು, ಗಿಣಿ ಮತ್ತು ಪಾರಿವಾಳ ಎಲ್ಲ ಇದ್ದಾವೆ. ಅವನ್ನೆಲ್ಲ ನೋಡಿಕೊಂಡು ಮ್ಯೂಸಿಯಮ್ಗೆ ಮಕ್ಕಳು ಇದ್ರಲ್ಲ ಅವರು ನೋಡಿಕೊಂಡು ತೋರಿಸ್ಕೊಂಡು ಬಂದವು. ಇನ್ನು ಸೋಮವಾರ ಭಾನುವಾರ ಗೃಹ ಪ್ರವೇಶ ಇತ್ತಲ್ಲ, ಅವರು ಕೆಂಪಮ್ಮ ದೇವರನ್ನ ಕರೆಸಿದ್ರು. ಹಾಗಾಗಿ ಮಡ್ಲಕ್ಕಿಗೆ ಬಂದಿತ್ತು ಊರೊಳಗಡೆ. ಇವು ಅಲ್ಲಿ ನಾವು ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಮತ್ತು ಚುಂಚನಗಿರಿ ದೇವಸ್ಥಾನದ ಹತ್ರ ತೆಗೆದುಕೊಂಡಿರೋಂಥ ಫೋಟೋಸ್ಗಳಿವೆಲ್ಲ. ನೋಡಿ, ಹರಕೆ ಎಲ್ಲ ಗಿಡಗಳಿಗೆ ಕಟ್ಟಿದ್ದಾರೆ ಅಲ್ಲಿ ಆಲದ ಮರಕ್ಕೆ. ತುಂಬ ಚೆನ್ನಾಗಿದೆ ಇದು ಮ್ಯೂಸಿಯಂ. ಬೇರೆ ಬೇರೆ ತರಹದ ಮೀನುಗಳನ್ನೆಲ್ಲ ಇಲ್ಲಿ ಮ್ಯೂಸಿಯಮಲ್ಲಿದ್ದಾವೆ. ಇವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.